ಎಷ್ಟೋ ಜನ ಇಒಗಳು ಬಂದ್ರು, ಎಷ್ಟೋ ಜನ ಸಿಇಒಗಳು ಬಂದ್ರು, ಎಷ್ಟೋ ಜನ ಅಧಿಕಾರಿಗಳು ಬಂದ್ರು, ಆದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಒಂದು ಆದೇಶ ಮಾಡುವಂತ ಕೆಲಸ ನಡೆದಿಲ್ಲ. ಸಾರ್ ಬಂದು ಮಾತು ಕೊಟ್ಟಿದ್ರು, ಇಲ್ಲ ಅದೇನಾದ್ರೂ ತಪ್ಪಾಗಿದ್ದಾಗ, ಅದೇನಾದ್ರೂ ಸರ್ಕಾರಿ ಜಾಗ ಆಗಿದ್ದಾಗ ಲೀಗಲ್ ಒಪಿನಿಯನ್ ತಗೊಂಡು ಅದಷ್ಟು ಸಿಎ ನಿವೇಶನಗಳನ್ನ ಅದ್ರ ಮೇಲೆ ಆಗಿರುವಂತಹ ಖಾತೆಗಳನ್ನೆಲ್ಲ ವಜಾ ಮಾಡಿಸಿ ನಮ್ಮ ಸುಪರ್ದಿಗೆ ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಪ್ರತಿ ನೋಡಿ ಇಲ್ಲಿದೆ. ನಮ್ಮ ಇಒ ಸಾರು, ಆನೇಕಲ್ ಇಒ ಮಂಜುನಾಥ್ ಸರ್ ಬಿಟ್ಟು ಬೇರೆ ಯಾರಿದ್ದಿದ್ರು ಯಾವುದೇ ಕಾರಣಕ್ಕೂ ಇದಾಗ್ತಾ ಇದ್ದಿಲ್ಲ. ಎಲ್ಲರೂ ನೀವು ನೋಡ್ತಾ ಇದ್ರಣ್ಣ, ನಿರ್ಮಾಣ ಶೆಲ್ಟರ್ಸ್ ಅವರು ಯಾವ ಮಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಾ ಇದ್ರು ಅಂತ. ಆದ್ರೆ ನಮ್ಮ ಸಾರ್ ನಮ್ಗೆ ಈ ಒಂದು ಆದೇಶ ಮಾಡಿ ಆ ಎಲ್ಲ ಅನಾಧಿಕೃತ ಕಟ್ಟಡಗಳನ್ನ ಡೆಮಾಲೇಷನ್ ಮತ್ತೆ ಆ ಖಾತೆಗಳನ್ನ ವಜಾ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅವ್ರಿಗೆ ಸದಾ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ, ಇಂಥ ಒಂದು ದಕ್ಷ ಮತ್ತೆ ಪ್ರಾಮಾಣಿಕ ಅಧಿಕಾರಿಗಳನ್ನ ಸರ್ಕಾರ ಗಮನಿಸಿಕೊಂಡು ಇವ್ರಿಗೊಂದು ಉತ್ತಮವಾದಂತ ಸ್ಥಾನಮಾನಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ತಿಳಿಸ್ತಾ, ನಮ್ಮ ಸಂಘಟನೆಯಿಂದ ಧನ್ಯವಾದಂತ ಒಂದು ಅಭಿನಂದನೆ ನಮ್ಮ ಸಾರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ಇದು ಸ್ಟೇ ತಂದಿರ್ತಾರೆ, ಯಾವಾಗ 6 ವರ್ಷದಿಂದ ಹೊಡಿಬೇಕಾಗಿರೋದು ಬಿಲ್ಡಿಂಗ್ಗಳಿವು ಹೊಡಿಬಾರ್ದು ಅಂತ ಸ್ಟೇ ತಂದಿರ್ತಾರೆ ನಿರ್ಮಾಣ ಶೆಲ್ಟರ್ಸ್ ಅವರು. ಇರೋಣ ನಿರ್ಮಾಣ ಶೆಲ್ಟರ್ಸ್ ಅವರು ತಂದಿರ್ತಾರೆ. ಸ್ಟೇ ವೇಕೆಂಟ್ ಆಗಿ 2 ವರ್ಷ ಆಗಿರ್ತೈತಿ. ಹಿಂಗೆ ಸ್ಟೇ ವೇಕೆಂಟ್ ಆಗಿ 2 ವರ್ಷ ಆಗಿರ್ತೈತೆ. 2 ವರ್ಷ ಆಗಿದ್ರು ಖಾತೆ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ ಅಧಿಕಾರಿನೂ ಆದೇಶ ಮಾಡಿದ್ದಿಲ್ಲ. ಸತತವಾಗಿ ನೋಡಿ ಇದೇ ಜಾಗದಲ್ಲಿ ಕುತ್ಕೊಂಡು ನಾವು ಹೋರಾಟ ಮಾಡಿದ್ವಿ. ಎಲ್ರಿಗೂ ನೆನಪಿರಬೇಕು, ನಿಮ್ಮದೇ ನ್ಯೂಸ್ ಚಾನಲ್ಗಳೆಲ್ಲ. ನಾನು ಈ ಕೇಸಿಗೆ ಬಂದು 1.5 ವರ್ಷ ಆಯಿತು. ಈ ಕೇಸಿಗೆ ನಾನು ಬಂದು 1.5 ವರ್ಷದಿಂದ ಈ ಕೇಸಲ್ಲಿ ನಾನು ಇನ್ವಾಲ್ವ್ ಆಗಿ ನಮ್ಮ ಹತ್ರ ಬಂದಿರೋ ಅಂಥ ಯಾವ ಕೇಸು ನಾನು ಮುಟ್ಟಿಲ್ಲ ಸರ್. ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಇವತ್ತೆಲ್ಲ ನಾಳೆ ಸಂದೇಶ ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ನನ್ನ ಜೊತೆ ಅವ್ರಿ. ಬೇರೆಯವರು ನನ್ನ ಮೇಲೆ ಎಷ್ಟು ಆರೋಪಗಳು ಮಾಡಿದ್ರು ಗೊತ್ತಾ? ಈ ಗ್ಯಾಪಲ್ಲಿ ನಾವು ಈ ಕೇಸ್ ಮೇಲೆ ಇದಿಟ್ಕೊಂಡಿದ್ವಿ. ಯಾಕಂದರೆ ಆನೇಕಲ್ ತಾಲೂಕಲ್ಲಿ ಮಾಡಿರೋಂಥ ಫಸ್ಟ್ ಕೇಸ್ ಗೆಲ್ಲಲೇಬೇಕು ಅಂತ. ಎಷ್ಟು ಜನ ನಮ್ಮ ಹತ್ರ ಬಂದಿರೋರು ಡಿಲೇ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಎಷ್ಟು ಆರೋಪಗಳು ಮಾಡಿದ್ರು ಗೊತ್ತಾ? ಆದರೆ ಸಂದೇಶ್ ಇವತ್ತೆಲ್ಲ ನಾಳೆ ಕೆಲಸ ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು ಒಂದಷ್ಟು ನಾನು ಅರ್ಥ ಮಾಡ್ಕೊಂಡಿರೋರು ನನ್ನ ಜೊತೆ ಇದ್ದರು. ಇರಲಿ, 1000 ಅವಮಾನ ಬಂತಣ್ಣ, ನೀವು ಕಣ್ಣಲ್ಲಿ ನೋಡಿದ್ದು. ಸಂದೇಶ್ ಎಷ್ಟೋ ಲಕ್ಷ ಎಷ್ಟೋ ಕೋಟಿ ದುಡ್ಡು ತಗೊಂಡು ಓಡೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಮಾತಾಡೋದು. ಸಂದೇಶು ಇನ್ನ ಡೆಮಾಲೇಷನ್ ಮಾಡೋಕ್ಕಾಗಲ್ಲ, ಈ ಖಾತೆಗಳು ವಜಾ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾತಾಡೋದು. ಇವಾಗ ನೋಡಿ ಸೊಮ್ಮೆ ನಿಮಗೆ ಪ್ರತಿಗಳನ್ನ ತೋರಿಸಿ 2 ವರ್ಷದಿಂದ ಆಗದಿರೋ ಇರೋಂಥದ್ದನ್ನ ಸತತವಾಗಿ ನಾವು ಹೋರಾಟ ಮಾಡಿರೋ ಒಂದು ಫಲಶ್ರುತಿ ಇವತ್ತು ಐತೆ. ನಿಮ್ಮ ಕೈಗಳಲ್ಲಿ ಒಂದೊಂದು ಕಾಪಿ ಕೊಟ್ಟಿದ್ದೀನಿ. ಆನೇಕಲ್ ತಾಲೂಕಲ್ಲಿ ಮಾಡಿರೋಂಥ ಮೊದಲನೇ ಹೋರಾಟ. ಒಂದೊಂದು ಬಿಲ್ಡಿಂಗ್ ಅಣ್ಣ ಇವಾಗ ಹೊಡಿತಾ ಇರೋಂಥದ್ದು ಟ್ರೇಸ್ ಆಗಿರೋಂಥದ್ದು ಸುಮಾರು ಒಂದು 112 ಬಿಲ್ಡಿಂಗು. ಒಂದೊಂದು ಬಿಲ್ಡಿಂಗು ಸುಮಾರು ಒಂದು 8 ಕೋಟಿ 10 ಕೋಟಿ 6 ಕೋಟಿ ಬೆಲೆ ಬಾಳೋಂಥ ಬಿಲ್ಡಿಂಗುಗಳು. ಅಧಿಕಾರಿಗಳು ಬಂದರು ಇದೇ ಕಲ್ಬಾಳಲ್ಲಿ, ನಮ್ಮ ಇದೇ ಕೊಪ್ಪ ಗೇಟಲ್ಲಿ ದೊಡ್ಡ ಅಧಿಕಾರಿಗಳು ಬಂದು ಬಡವ್ರ ಜಮೀನುಗಳನ್ನೆಲ್ಲ ಒತ್ತುವರಿ ತೆರವು ಮಾಡಿಬಿಟ್ಟು ಹೋದ್ರು. ಇವ್ರದ್ದು ಮುಟ್ಟಿದ್ರಾ? ಇವ್ರದ್ದು ದೊಡ್ಡವ್ರದ್ದು ಶ್ರೀಮಂತರದ್ದು ಮುಟ್ಟಿದ್ರಾ? ಆದರೆ ಹೋರಾಟ ಸತತ, ಅಂಬೇಡ್ಕರ್ ಸೇವಾ ಸಮಿತಿಯ ಸತತ ಹೋರಾಟ ಇವತ್ತು ಆನೇಕಲ್ ತಾಲೂಕಲ್ಲಿ ಅತಿ ದೊಡ್ಡ ಒಂದು ಜಯನ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಸಾಧಿಸಿದ್ದೀವಿ ಅಂತ ಬಿಟ್ಟು ಹೇಳ್ತೀವಿ. ಆಮೇಲೆ ಕೆಲವೇ ದಿನಗಳಲ್ಲಿ ಒತ್ತುವರಿ ಮಾಡ್ಕೊಂಡಿರೋರು ಯಾರಿದ್ದಾರೆ ಈಗ? ಸರಿ, ಈ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ CA ಸೈಟ್ಗಳನ್ನ ಯಾರು ಮಾರಿದ್ರು? ಯಾರ್ಯಾರು? ಲಕ್ಷ್ಮೀನಾರಾಯಣ್, ಶಶಿ ಪಾಟೀಲು, ತೇಜವಂತಿ, ಸುಷ್ಮಾ ಮೂರ್ತಿ, ಮತ್ತೆ ಯಾವ ರೆಡ್ಡಿ ಅವನ ಹೆಸರು? MS ಪಾಟೀಲ್, ಪಾಟೀಲ್ ಅಲ್ಲಪ್ಪ, ಕೋಲಾರ ಯಾರೋ ಇದ್ರಲ್ಲಪ್ಪ, ಏನೋ ಅಲ್ಲಲ್ಲ ಬಿಡ್ರಿ. ಓಕೆ, ಲಕ್ಷ್ಮೀನಾರಾಯಣ ಅಂದ್ರೆ PDO ಅವರು ಅಲ್ಲೆಲ್ಲ ಬಿಡೋಣ. ಲೇಔಟ್ ಓನರ್ ಲಕ್ಷ್ಮೀನಾರಾಯಣ್, ಪಾಪ ಅವರು PDO ಅವರು ಕೂಡ ಇದು ಓನರ್ ಥರನೇ ಆಡೋದು. ಅವರು ಲೇಔಟ್ ಓನರ್ ಥರ ಅವರು ಆಡ್ತಾ ಇರ್ತಾರೆ ಅವಾಗ. ಈಗ ಅವರಷ್ಟು ಜನರ ಮೇಲೆ ನಾವು FIR ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಯಾಕಂದರೆ ಪ್ರೂವ್ ಆಗೈತಿ. ಈಗ ಕ್ರಿಮಿನಲ್ ಪ್ರಕರಣ ಆಗೇ ಆಗ್ತೈತಿ ಅಲ್ಲ. ನನ್ನ ಮೇಲೆ ಎಷ್ಟು ಕೇಸ್ಗಳು ಹಾಕೋದಪ್ಪ ಇವರು? 12 ಕೇಸ್ ಹಾಕೋರಪ್ಪ, ಡೆಫಾರ್ಮೇಷನ್ ಕೇಸಸ್ ಹಾಕಲಿ. ಇವಾಗ ಈ ಆದೇಶನ ಕೊಡ್ತೀನಿ ಕೋರ್ಟಿಗೆ. ಸರ್, ನಾವು ಹೇಳಿ ಬಾಯ್ ಬಡ್ಕೊಳ್ತಾ ಇದ್ವಿ, ಇವ್ರು ನಿಜವಾಗ್ಲೂ ಭೂಗಳ್ರು, ನನ್ನ ಮಾತು ಕೇಳಿಲ್ಲ ಯಾರು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಇವಾಗ ಈ ಆದೇಶದಲ್ಲೇ ನಿಜಾನೇ ಇವ್ರು ಮಾಡಿರೋಂಥ CA ಸೈಟ್ಗಳು ಎಲ್ಲದನ್ನೂ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋರಿ. ಆನೇಕಲ್ ತಾಲೂಕಲ್ಲಿ ಅತಿ ದೊಡ್ಡ ಗೆಲುವು ಅಂಬೇಡ್ಕರ್ ಸೇವಾ ಸಮಿತಿಗೆ ಸಂಬಂಧಪಟ್ಟಿದ್ದು. ಈಗ ಮೊದಲನೇ ಆದೇಶದಲ್ಲಿ 12 ಪ್ರಾಪರ್ಟಿ ಖಾತೆಗಳ ಸಮೇತ ಎಲ್ಲದನ್ನೂ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡಿಬಿಟ್ಟು ಎಲ್ಲ ಹಗರಣ ನಡೆದಿದೆ. ಬಟ್ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಇಷ್ಟು ದಿನ ಮೌನವಾಗಿದ್ರು ಯಾಕೆ ಅಂತ ಸರ್. ಈಗ ನಾನು ಹೇಳೋಂಥದ್ದೇನೆಂದರೆ ನಮ್ಮ ಒಂದು ಸಂಘಟನೆಗೆ 1.5 ವರ್ಷ ಬೇಕಾಯ್ತು ಸರ್.
ಯಾಕಂದರೆ ಅವ್ರು ನಿಮಗೂ ಗೊತ್ತು ನಮ್ಮ ಮೇಲೆ ಆರೋಪ ಮಾಡಿದ್ರು, ನಮ್ಮ ಮೇಲೆ ಕೇಸುಗಳು ಹಾಕಿದ್ರು, ನಮ್ಮನ್ನ ಸ್ಟೇ ತಗೊಂಡ್ಬಂದ್ರು, ನಾವು ಮಾತಾಡೇಬಾರ್ದು ಅಂದರು, ನಮ್ಮ ಮೇಲೆ ಮರ್ಡರ್ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ರು, ನಮಗೂ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ರು. ಯಾವುದಕ್ಕೂ ಅಂಜದೆ ಆನೇಕಲ್ ತಾಲೂಕನ್ನು ನಮ್ಮ ಅಸ್ತಿತ್ವ ನಾವು ತೋರಿಸ್ಬೇಕು, ನಮ್ಮ ಜನರ ಗೌರವನ ನಾವು, ನಮ್ಮ ಹೋರಾಟಗಾರರ ಗೌರವನ ನಾವು ಹಾಳು ಮಾಡಬಾರ್ದು, ಇಲ್ಲಿ ನಾವು ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ಗೆದ್ದು ಇವತ್ತು ಬಂದು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಸ್ವಾಮಿ. ಆರಾಮಾಗಿ ನೀವು ಇದು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಈ ಭೂಗಳರ ಮೇಲೆ ನಾನು ಹೇಳಿದ್ದೀನಿ, ಪ್ರತಿಯೊಬ್ಬರನ್ನು ಜೈಲಿಗೆ ಕಳಿಸ್ತೀನಿ ಅಂತ. ಪ್ರತಿಯೊಬ್ಬರು ಜೈಲಿಗೆ ಕಾಯೋರಣ, ನಾವು ಹೋರಾಟ ಮಾಡೋರು, ಮಾತಾಡೋರು, ನಾವು ತಪ್ಪು ಮಾಡೋರಲ್ಲ. ನಾವೇನು ತಪ್ಪು ಮಾಡೋರು, ಜನ ಬೇರೆಯವರು ಯಾರು ಭೂಗಳರು ಏನು ತಪ್ಪು ಮಾಡೋರು ಅದನ್ನ ಮಾತಾಡೋರು ನಾವು, ಭೂಗಳ್ಳತನ ಮಾಡಿದವರಲ್ಲ ನಾವು ಅಲ್ವಾ. ಮುಂದಿನ ದಿನಗಳಲ್ಲಿ ಸೀಲ್ ಹಾಕ್ಸ್ತಾ ಇದ್ದೀರಿ, ಪಂಚಾಯತಿಯವರು ಅವ್ರ ಸುಪರ್ದಿಗೆ ಅವ್ರು ತಗೊಳ್ತಾರೆ, ಮತ್ತೆ ಡೆಮಾಲೇಷನ್ ಮಾಡ್ತಾರೆ. ಇವಾಗ ಯಾರು ಅಡ್ಮಿನಿಸ್ಟ್ರೇಷನ್ ಇದ್ದಾರೋ, ಯಾರು MD ಇದ್ದಾರೋ, ಯಾರು ಇದ್ದಿದ್ದಾರೋ ಇವ್ರ ಮೇಲೆಲ್ಲ FIR ದಾಖಲಾಗುತ್ತೆ. ನನಗೆ ಗೊತ್ತಿರೋ ಥರ 10ನೇ ತಾರೀಕು ಆಗ್ಬಿಡುತ್ತೆ. ಸಾಕಷ್ಟು ಆರೋಪಗಳು ಸಹ ಬರುತ್ತೆ ಸಂದೇಶ್ ಅವ್ರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ, ಯಾಕೆ ಅಂತ? ಸಾವಿರ ಮಾಡ್ತಾ ಇರೋದಣ್ಣ, ಸಾವಿರ ಮಾಡ್ತಾ ಇರೋಂಥದ್ದು ಇವೆಲ್ಲ. ಇವಾಗ ಏನೇನು ಮಾಡ್ತಾ ಇದ್ದಾರೆ ಇವೆಲ್ಲ ಆರೋಪಗಳೆಲ್ಲ. ನನ್ನ ಮೇಲೆ ಆರೋಪಗಳು 2017, 18, 19 ನಾವು ಚಿಕ್ಕ ಮಕ್ಕಳು ಅವಾಗೇ ಬಂದ್ಬಿಟ್ಟೈತಿ. ಅವಾಗೇ ಎಲ್ಲ ಎದುರಿಸಿ ಫೇಸ್ ಮಾಡಿಸಿ ಬಿಸಾಕಿದ್ದೀರಿ. ನಮ್ಮ ಕೆಲಸ ನಾನು ಪದೇ 100 ಸಲ ಹೇಳ್ತಾ ಇದ್ದೀನಿ, ನಮ್ಮ ಕೆಲಸ ನಾವು ಮಾಡಬೇಕು. ಇವತ್ತು ಗೆದ್ದಿದ್ದೀರಪ್ಪ, ಯಾರಿಂದ ಗೆದ್ರಿ? ತಾಲೂಕು ಜನತೆ ನೋಡ್ತಾ ಇದ್ರಲ್ಲ, ಸಂದೇಶ್ ಮೇಲೆ ಅಷ್ಟು ಆರೋಪಗಳು ಮಾಡಿದ್ರು, ಕೊನೆಗೆ ಅವ್ನು ಗೆದ್ದವನೇ ಅಂತ ಬಿಟ್ಟು ಅಂತಾರಲ್ಲ, ನಿಮಗೂ ಗೊತ್ತಲ್ಲ. ಅಧಿಕಾರಿಗಳು ತುಂಬ, ನಾವು ಅದನ್ನೇ ಸರ್ ನಾವು ಯಾರಿಗೂ ಅಭಿನಂದನೆಗಳು ಸಲ್ಲಿಸಲ್ಲ. ಬಟ್ ಇಲ್ಲಿರೋಂಥ EO ಸಾಹೇಬರು ತುಂಬ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ನ್ಯಾಯದ ಗೆಲ್ಲಬೇಕು, ನ್ಯಾಯನ ಉಳಿಸ್ಬೇಕು ಅಂತ ನಮ್ಮ ಇಷ್ಟು ವರ್ಷಗಳಲ್ಲಿ ಆಗದಿರೋ ಇರೋಂಥ ಕೆಲಸನ ನಮ್ಮ EO ಮಂಜುನಾಥ್ ಸರ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಸರ್. ನಮ್ಮೆಲ್ಲ ಮರ್ಡರ್ ಮಾಡ್ಬೇಕಂತೆಲ್ಲ ಆರೋಪ ಮಾಡೋದು ಯಾರು? ಹೌದೌದು, ನಾನು ಪಿನ್ ಟು ಪಿನ್ ಬಿಡ್ದಿರೋ ಪ್ರತಿಯೊಂದೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾನೆ ಇದ್ದೆ. ಇವ್ರದ್ದೇ ಟೀಮ್, ಇನ್ಯಾರು ಬೇರೆಯವ್ರು ಮಾಡ್ತಾರ? ಯಾರನ್ನ ಆಗಲಿ ಬಿಡೋಣ, ನಾವ್ಯಾಕೆ ಹೀರೋಗಳು ಮಾಡ್ಬೇಕಲ್ಲ ನಾಳೆಗೆ ಹೋಗ್ಲಿ ಅಣ್ಣ. ನಾವು ಏನು ಗೊತ್ತಾ, ಈ ಮರ್ಡರ್ಗಳು ಮಾಡೋರ್ಕ ಇವ್ರಿಗೆಲ್ಲ ಹೇಳೋದು, ಅಪ್ಪ ಈ ಜೀವ ಸುಮ್ಮನೆ ಹಂಗಿರೋದಪ್ಪ, ಏನು ಫ್ಯಾಮಿಲಿ ಐತ, ಮನೆ ಐತ, ಏನೈತೆ ನಮ್ಗೆ ಏನಿಲ್ಲ. ನಾವು ಇರೋವಂಥದ್ದು ಜನಗಳ ಪರವಾಗಿ ಹೋರಾಟ ಮಾಡೋದು. ಇವಾಗ ಸತ್ನ ಅಷ್ಟೇ, ಯಾರಿಗೂ ಲಾಸ್ ಆಗೋದು ಅದು ಇದು ಅಂಥದ್ದು ಯಾವುದೂ ಇಲ್ಲ. ಬದುಕಿರೋ ಅಷ್ಟು ದಿನ ಹೋರಾಟ ಮಾಡ್ತಾ ಇರ್ತೀರ ಅಷ್ಟೇ, ಅದರಿಂದ 1000 ಆಗಲಿ. ಈಗ ಗೆದ್ದು ತೋರಿಸಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಅವತ್ತು ಜಾಸ್ತಿ ಜನ ಚಾಲೆಂಜ್ ಹಾಕಿದ್ರು ನೋಡಿ, ಇದು ಮಾತ್ರ ಆಗೈತೆ, ಇನ್ನೂ ಆದೇಶ ಆಗಿಲ್ಲ, ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿಲ್ಲ ಅಂತ. ಇವಾಗ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ತಾಲೂಕಿನಾದ್ಯಂತ ಪ್ರತಿಯೊಬ್ಬರಿಗೂ ನೀವು ಈ ಒಂದು ಸುದ್ದಿನ ತಲುಪಿಸಿ ನಮ್ಮ ಈ ಒಂದು ಯಶಸ್ವಿಗೆ ನೀವು ಕಾರಣರಾಗಿದ್ದೀರಾ. ನಿಮಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಸರ್. ಅಣ್ಣ, ಯಾವುದೇ ಕಾರಣಕ್ಕೂ ಆನೇಕಲ್ಲಿಂದ ನಾವು ಮಾಡೋ ಅಂಥದ್ದು ಇದೆ ಸಿಚುವೇಶನ್ನು ಇಲ್ಲ, ಇದೂ ಇಲ್ಲ. ಯಾಕಂದರೆ ಇಲ್ಲಿ ನಮಗೆ ಅಣ್ಣಂದರು, ನಮ್ಗೆ ಗೊತ್ತಿರೋ ಅಂಥವ್ರು, ನಮ್ಗೆ ತುಂಬ ಬೇಕಾಗಿರೋರು, ಗಾಡ್ ಫಾದರ್ಸ್ ಎಲ್ಲ ಜಾಸ್ತಿ ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾವ ಪಕ್ಷ? ನಮ್ಮ ಜಿಲ್ಲೆಯಲ್ಲಿ ಅಲ್ಲ, ಯಾವ ಪಕ್ಷ? ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಲ್ಲಿ ಮಾಡಲಿ, ಅವ್ರು ಏನು ಮಾಡ್ತಾರೆ ನೋಡೋಣ. ಅಣ್ಣ, ಈಗ ನಾನು ಹೇಳೋಂಥದ್ದು ಏನಂದರೆ, ನೀವು ಕೇಳ್ತಾ ಇದ್ರಿ ಸಿಂಹಾಸನ ಯಾವಾಗ, ಸಂದೇಶ್ ಹಿಂಗೆ ಓಡಾಡ್ಕೊಂಡಿರ್ತಾನ, ಯಾವಾಗ ಸಿಂಹಾಸನ ಹಿಡಿಯೋದು ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಇದ್ರಿ. ಸಿಂಹಾಸನ ಬೇಕಾಗಿರೋದು ನಾಯಿಗಳಿಗೆ, ಸಿಂಹಕ್ಕೆ ಅದೆಲ್ಲಿದ್ರೆ ಅಲ್ಲಿ ಜನ ಎಲ್ಲ ಥರದಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸಪೋರ್ಟ್ ಮಾಡೋದಕ್ಕೆ, ಈಗ ಶಾಸಕರಾಗಿ ನಿಲ್ಲೋದಕ್ಕೆ, MLAಗಳು MP ಗಳಾಗೋದಕ್ಕೆ ಅವರಿರೋವಂಥದ್ದು ಅವರ ಸಾಮರ್ಥ್ಯ ಏನಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ನೋಡಿ. ಈಗ MLAಗಳು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ಈಗ ನಮಗೆ ಯಾವುದೇ ಊರಿಗೆ ಹೋದ್ರು, ಎಲ್ಲೇ ಹೋದ್ರು ಜನ ರೆಕಗ್ನೈಸ್ ಮಾಡಿ ಮಾತಾಡೋಂಥ ಕೆಲಸ ಮಾಡ್ತಾರೆ. ಅದು ನನಗೆ ತುಂಬ ಖುಷಿ ತರ್ತೈತೆ. ನಾವು ಹೇಳೋಂಥದ್ದು ಏನಂದರೆ, ನಮಗೆ ಅಧಿಕಾರ ಇದ್ದರೆ 4 ಜನಕ್ಕೆ ಒಳ್ಳೇದು ಮಾಡ್ತೀವಿ, ಅಧಿಕಾರ ಇಲ್ಲ ಅಂದರೂ 100 ಜನಕ್ಕೆ ಒಳ್ಳೇದು ಮಾಡ್ತೀವಿ. ನಾನು ಈ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆನೇಕಲ್ ತಾಲೂಕಲ್ಲಿ ನೋಡಿ ಸ್ವಾಮಿ, ಇವರೆಲ್ಲ ದೊಡ್ಡವರಿದ್ದಾರೆ. ನಮ್ಮ ಮಧುರಣ್ಣ ಇದ್ದಾರೆ, ಸದ್ದಾಮಣ್ಣ ಇದ್ದಾರೆ, ಸೀನಣ್ಣ ಇದ್ದಾರೆ, KP ರಾಜಣ್ಣ ಇದ್ದಾರೆ, ಮತ್ತು ತುಂಬ ದೊಡ್ಡವರೆಲ್ಲ ನನಗೂ ಸಪೋರ್ಟ್ ಮಾಡಿದವರು ಜಾಸ್ತಿ ಜನ ಇದ್ದಾರೆ. ಅವರೆಲ್ಲರೂ ಡೈರೆಕ್ಷನ್ಸ್ ಏನು ಕೊಡ್ತಾರೋ ಅದ್ರ ಪ್ರಕಾರ ನಾನು ಅವ್ರಿಗೆ ಸೇವೆ ಮಾಡೋಂಥ ಕೆಲಸ ಮಾಡ್ತೀನಿ. ಆನೇಕಲ್ ತಾಲೂಕಲ್ಲಿ ಚುನಾವಣೆಗೆ ನಾನು ವರ್ಷ ದೊಡ್ಡವನಲ್ಲಪ್ಪ. ಈಗ ಏನು ಈ ಒಂದು ನಿಸರ್ಗ ಬಡಾವಣೆ ವಿಚಾರವಾಗಿ ಸುಮಾರು 1.5 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದಿಂದ
ಹೆಚ್ಚು ಕಮ್ಮಿ ನಮ್ಮ ಮೇಲೆ ಏನೇನೋ ಆಪಾದನೆಗಳು ಮಾಡಿದ್ರು, ಏನೇನೋ ಒಂದು ಒಳಸಂಚುಗಳನ್ನ ಮಾಡಿದ್ರು, ಏನೇ ಮಾಡಿದ್ರು ನಾವು ಯಾವುದೇ ವಿಚಾರಗಳಿಗೆ ಭಯ ಬೀಳ್ತೀರಾ, ಯಾವುದೇ ನಮಗೆ ಕೊಲೆ ಬೆದರಿಕೆಗಳು ಇಂಥವೆಲ್ಲ ಭಯ ಬೀಳ್ತೀರಾ, ಆವತ್ತಿಂದ ಇವತ್ತವರೆಗೂ ನಾವು ಹೋರಾಟ ಮಾಡಿಕೊಂಡು ಇವತ್ತು ಈ ಒಂದು ಹೋರಾಟನ ನಾವು ಗೆದ್ದು ಜನತೆಯ ಮುಂದೆ ನಾವು ಬಂದಿದ್ದೀವಿ. ನಾವು ಅಂಬೇಡ್ಕರ್ ಸೇವಾ ಸಮಿತಿ ಯಾವುದೇ ಆಮಿಷಗಳಿಗೆ ಒಳಗಾಗಲ್ಲ. ನಾವು ಏನು ಕೆಲಸ ಹಿಡಿದಿರ್ತೀವಿ ಆ ಕೆಲಸ ಮಾಡೋವರೆಗೂ, ಅದು ರಾತ್ರಿ ಆಗಲಿ ಹಗಲಾಗಲಿ ನಾವು ಬಿಡೋದೇ ಇಲ್ಲ. ಅದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ನಾವು ಮಾಡಿದ್ದೀವಿ. ಮಾಡಿಬಿಟ್ಟು ನೀವು ಮುಂದೆ ಬಂದು ನಿಂತ್ಕೊಂಡು ಇವತ್ತು ನಾವು ಮಾಡಿದ್ದೀವಿ, ತೋರಿಸ್ತಾ ಇದ್ದೀವಿ. ಇಷ್ಟು ಗೆದ್ದಿದ್ದೀವಿ. ಜೈ ಭೀಮ್. ಸಂದೇಶ್ ಅಣ್ಣನ ಬಗ್ಗೆ ನಾನು ಸುಮಾರು 4 ವರ್ಷದಿಂದ ಫಾಲೋವರ್ಸು. ನಾನು ಅವರ ಅಭಿಮಾನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಅವರು ಹೇಳಿದ್ರು ನಮ್ಮ ಸ್ವಂತ ಅಣ್ಣ. ಅಭಿಮಾನಿಗೆ ಅಂದರೆ ನಾನು ಫಾಲೋವರ್ಸ್ ಆಗಿ ನಾನು ನೋಡ್ತಾ ಇದ್ದೆ. ಸುಮಾರು ಹೋರಾಟಗಳು, ಬಡವರ ಆಶಾಕಿರಣ, ಆಮೇಲೆ ದಲಿತರಿಗೆ ಅಂತಲೇ ಸೀಮಿತವಾಗಿ ಅವರಿಲ್ಲ, ಎಲ್ಲ ಬಡ ಬಗರಿಗೆ, ಶೋಷಿತರಿಗೆ ಸಂದೇಶನ ಮುಂದೆ ಇರ್ತಾರೆ. ಅವರು ಈ ಮುಂದಿನ ದಿವಸಗಳಲ್ಲಿ ಈಗಾಗಲೇ ಆರ್ಡ್ರ್ ಮುಖಾಂತರ ಆಲ್ರೆಡಿ ಜಯಿಸ್ಕೊಂಡು ತೋರಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಊಹಾಪೋಹಗಳು ಬರ್ತಾ ಇದ್ದಾರೆ. ಒಂದು ಒಳ್ಳೆ ಬಡವರಿಗೆ ಒಂದು ಅನುಕೂಲ ಮಾಡೋಂಥದ್ದು ಖಾಲಿ ಹಳ್ಳಿಯವರು 1000 ಜನ ಉಟ್ಕೊತಾರೆ, ಹೇಳ್ತಾರೆ. ಇವತ್ತು ನಿಜಾಂಶ ಇವತ್ತು ಗೆದ್ದು ಆಲ್ರೆಡಿ 3-4 ಕಡೆ ಆಲ್ರೆಡಿ ಡೆಮಾಲೇಷನ್ ಆರ್ಡ್ರಿಗೆ ಆಲ್ರೆಡಿ ಪಾಸ್ ಮಾಡ್ಕೊಂಡು ಬಂದಿದ್ರೆ, ಇಲ್ಲೆಲ್ಲ ಆಗೈತೆ. ಅದು ಕೊಡಗುಲೆಲ್ಲ ಹೋಗಿ ಬಡವರು ಜಾಗಗಳನ್ನ ಬಿಡಿಸ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಸಂದೇಶ ಇನ್ನೂ ಯುವಕರಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಮಾಜ ಸೇವೆ ಎಲ್ಲ ಬಡಬವರಿಗೆ ಅವರು ಹಿಂದೆ ಇರ್ತಾರೆ ಅಂತ ಈ ಮೂಲಕ ನಾನು ಮಾಧ್ಯಮ ಮೂಲಕ ಹೇಳ್ತೇನೆ. ಅವ್ರಿಗೆ ಮೊದಲನೇ ಬಾರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. 100% ಈ ತಾಲೂಕಲ್ಲಿ ಮೊದಲನೇ ಜಯ ಸಿಕ್ಕಿದೆ. ನನಗೆ ತಿಳಿದ ಕೂಡಲೇ ನಾನೇ ಬಂದು ಅವರಿಗೆ ಕಾಂಗ್ರೆಸ್ ಹೇಳೋಕ್ಕೆ ನಾನು 11 ಗಂಟೆ ಸನ್ಮಾನ ಮಾಡಿ 11 ಗಂಟೆಯಿಂದ ನಾನು ಇಲ್ಲಿ ಅಣ್ಣನಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ.